ಸಂಕಟದಲ್ಲಿ ಮಾತೆ ಮಧ್ಯದಲ್ಲಿ ಪ್ರಾರ್ಥಿಸಿ ಆಮೇಲೆ ಸಂಕಟದಲ್ಲಿ ಮಾತೆ रिचु नाल चेर वही
Welcome him to your place, Lord Jesus. On his birthday, you are taking him away. Some special gift for him. Lord, you are waiting to take him. You are loved by everyone, the most favorite uncle and son and brother, everyone. Bless him, Lord Jesus. Bless him, Lord Jesus. Thank you, Lord. Thank you, Lord. Thank you, Jesus. 1
Of the Father and of the Son and of the Holy Spirit. அது மாப்பல கூட
ಗಾಡಿಯಲ್ಲಿ ಬರ್ತಾರೆ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆಯಾದ ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಮೃತ ಹೊಂದಿರುವ ಜಾನ್ಸನ್ ಅವರ ಆತ್ಮಶಾಂತಿಗಾಗಿ ಅವರ ಅಂತ್ಯ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ವಿಶೇಷವಾಗಿ ತಮ್ಮ ತಾಯ್ನಾಡಿಗೆ ತಾವು ಹಿಂತಿರುಗಿದ್ದರು. ದೇವರಿಂದ ಬಂದವರು ದೇವರ ಬಳಿಯೇ ಸಾಗುವರು. ಅಕಾಲಿಕ ಮರಣಕ್ಕೆ ತುತ್ತಾದ ಜಾನ್ಸನ್ ಚಿಕ್ಕ ಒಂದು ವಯಸ್ಸಿನಲ್ಲಿಯೇ ದೇವರ ಪಾದವನ್ನು ಸೇರಿರುವುದು ನಮಗೆಲ್ಲರಿಗೂ ದುಃಖಕರವಾಗಿರ್ಬೋದು. ಆದರೆ ಒಂದೊಂದು ರೀತಿಯಲ್ಲಿ ಕ್ರೈಸ್ತರಿಗೆ ನಮಗೆ ಒಂದು ಸಂತೋಷ ವಿಷಯ ಕೂಡ. ಲೌಕಿಕ ಜೀವನದಿಂದ ಆತ ಆಧ್ಯಾತ್ಮಿಕ ಜೀವನಗಳಿಗೆ ಮರಣದ ಮೂಲಕ ಭಾಗವನ್ನು ತೆರೆದು ಸಾಗಿದ್ದಾನೆ. ಕತ್ತಲೆಯಿಂದ ಆತ ಬೆಳಕಿನೆಡೆಗೆ ಸಾಗಿದ್ದಾನೆ. ಇನ್ನು ಆತನ ಜೀವನದಲ್ಲಿ ದುಃಖವಿಲ್ಲ, ಕಣ್ಣೀರಿಲ್ಲ. ಪ್ರಭುವನ್ನು ನೇರವಾಗಿ ದರ್ಶಿಸುವಂತಹ ಸೌಭಾಗ್ಯವನ್ನು ಪಡೆದಿದ್ದಾನೆಂಬುದೇ ನಮ್ಮೆಲ್ಲರ ನಂಬಿಕೆ. ಆದುದರಿಂದ ದಿವ್ಯ ಬಲಿ ಪೂಜೆ ಮುಖಾಂತರ ನಾವೆಲ್ಲರೂ ಆತನನ್ನು ಬೀಳ್ಕೊಡುವಾಗ ದಯಾಮಯ ದೇವರು ಇಹದಲ್ಲಿ ಈತರು ಮಾಡಿರುವಂತಹ ಎಲ್ಲ ಪಾಪಗಳನ್ನು ಕ್ಷಮಿಸಲಿ. ಆತನನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ತಮ್ಮ ದೂತ ಸಂತರ ಸಮೇತ ಸೇರಿಸಿ ಅಲ್ಲಿ ಆತನು ಅವರನ್ನು ಸ್ತುತಿಸುವಂತೆ ಮಹಿಮೆಪಡಿಸುವಂತೆ ಭಾಗ್ಯವನ್ನು ಆತನು ಪಡೆಯಲಿ ಎಂದು ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸೋಣ. ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ನಾವು ಮಾಡಿದಂಥ ಪಾಪಗಳಿಗಾಗಿ ದೇವರು ನಾವು ಕ್ಷಮೆಯನ್ನು ಕೇಳಿಕೊಳ್ಳುತ್ತಾ ಭಕ್ತಿಯಿಂದ ಪೂಜೆಯಲ್ಲಿ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ನನ್ನ ಪಾಪವನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸಕಲ ಹಿಂದಿಯಾದ ಸಂತಾನಗಳನ್ನು ಸಕಲ ದೇವದೂತರನ್ನು ಸಂತಗಳನ್ನು ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪದವಿಯಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸರ್ವಶಕ್ತ ತಂದೆ ದೇವರೇ, ನಿಮ್ಮ ಪುತ್ರರು ನಮಗಾಗಿ ಮರಣ ಹೊಂದಿ ಪುನರುತ್ಥಾನರಾದರೆಂದು ನಮ್ಮ ವಿಶ್ವಾಸವು ನಿವೇದಿಸುತ್ತದೆ. ಈ ರಹಸ್ಯದ ಮೂಲಕ ಕ್ರಿಸ್ತರಲ್ಲಿ ಮೃತನಾದ ಈ ನಿಮ್ಮ ಭಕ್ತ ಜಾನ್ಸನ್ ಅವರ
ಯೋಹಾನನು ಬರೆದ ಮೊದಲನೇ ಪತ್ರದ ವಾಚನ. ಪ್ರಿಯರೇ, ನಾವು ನಮ್ಮ ಸಹೋದರರನ್ನು ಪ್ರೀತಿಸುವುದರಿಂದ ಸಾವಿನ ಜೀವಕ್ಕೆ ಸಾಗಿದ್ದೇವೆಂದು ತಿಳಿದಿದ್ದೇವೆ. ಪ್ರೀತಿಸದೇ ಇರುವವನು ಸಾವಿನಲ್ಲೇ ನೆಲೆಸಿರುತ್ತಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ಕ್ರಿಸ್ತ ಯೇಸು ನಮಗೋಸ್ಕರ ತಮ್ಮ ಪ್ರಾಣವನ್ನೇ ತೆತ್ತರು. ಇದರಿಂದ ಪ್ರೀತಿ ಎಂತಹುದೆಂದು ನಾವು ಅರಿತುಕೊಂಡೆವು. ನಾವು ಕೂಡ ಸಹೋದರರಾಗಿ ಪ್ರಾಣಾರ್ಪಣೆ ಮಾಡಲು ಬದ್ಧರಾಗಿದ್ದೇವೆ. ಪ್ರಭುವಿನ ವಾಕ್ಯ. ಶ್ಲೋಕ. ಪ್ರಭು ಕುರಿಗಾಯಾಗಿರಲು ನನಗೆ ಕುಂದುಕೊರತೆಗಳೆಂದು ಎನಗೆ. ಪ್ರಭು ಕುರಿಗಾಯಾಗಿರಲು ನನಗೆ ಕುಂದುಕೊರತೆಗಳೆಂದು ಎನಗೆ. ಹಸಿಗಾವಲುಗಳನ್ನು ತಗ್ಗಿಸುವನು, ತಿಳಿ ಕೊಳಗಳ ಬಳಿಗಳಿಂದ ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣನಾಥ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಶ್ಲೋಕ. ಪ್ರಭು ನನಗೆ ಕುಂದುಕೊರತೆಗಳನ್ನು ಎನಗೆ. ಸಜ್ಜುಗೊಳಿಸುವೆ ಈ ಶತ್ರುಗಳ ಕಣ್ಮುಂದೆ ನನಗೆ ಔತಣವನ್ನು, ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಗಿಸುವೆ ಪಾನ ಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಶ್ಲೋಕ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಇರಿದು. ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರಹಿಂಸೆ ಒಳಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಜೀವನವೆಂಬುದೇ ರಾತ್ರಿ ಹಗಲು ಇದ್ದಂತೆ. ಸುಖ ದುಃಖಗಳು ನಮಗೆ ಬಂದೇ ಬರುತ್ತವೆ. ಜೀವನವೆಂಬುದೇ ಗೋಡೆಯ ಮೇಲೆ ಇರುವಂತಹ ಗಡಿಯಾರದಂತೆ, ಪೆಂಡುಲಮ್ ಬರ್ತಿರ್ತೀವಲ್ಲ, ಅದನ್ನು ಆ ಕಡೆ ಈ ಕಡೆ ಒಂದು ಕಡೆ ನಿಲ್ಲೋದಿಲ್ಲ. ನಿಂತರೆ ಅದು ಕೂಡ ಬೀಳ್ತಿರುತ್ತೆ.
ಅಂದರೆ ಸುಖವೂ ಇದೆ, ದುಃಖವೂ ಇದೆ, ನೋವು ಇದೆ, ನಲಿವು ಇದೆ, ಕಷ್ಟ ಇದೆ, ನಷ್ಟ ಇದೆ, ಸಂತೋಷ ಇದೆ. ಎಲ್ಲದ ಒಂದು ಮಿಶ್ರಣವೇ ಜೀವನ. ಸುಖ ಬಂದಾಗ ದೇವರು ನನಗೆ ಕೊಟ್ಟ ಎಂದು ಬಹಳ ಖುಷಿ ಪಡ್ತೇವೆ. ಕಷ್ಟ ಬಂದಾಗ ದೇವರೇಕೆ ಹೀಗೆ ಮಾಡಿದ ಎಂದು ಹೇಳುವ ಅನೇಕ ಘಟನೆಗಳು ನಾವು ಕಾಣ್ತಾ ಇದ್ದೇವೆ. ನನ್ನ ಕಣ್ಣೀರನ್ನು ಆತ ತಿಳಿದಿಲ್ಲ, ನನ್ನ ದುಃಖವನ್ನು ಆತ ತಿಳಿದಿಲ್ಲ ಎಂಬುದೇ ನಮ್ಮೆಲ್ಲರಿಗೂ ಒಂದು ಚಿಂತೆ. ದೇವರಿಂದ ಪ್ರಶ್ನೆಗಳು ಅನೇಕ ಸಂಗತಿ. ಏಕೆ ನಮ್ಮ ಕುಟುಂಬಕ್ಕೆ ಇಂತಹ ದುಃಖ ಬರುತ್ತೆ? ನಮ್ಮ ಕುಟುಂಬದಲ್ಲಿ ಏಕೆ ಇಂತಹ ಸಾವು ಬರುತ್ತೆ? ಸಾವಿಲ್ಲದ ಒಂದು ಕುಟುಂಬ ಎಲ್ಲಾದರೂ ನಾವು ಹುಡುಕಲು ಸಾಧ್ಯತೆ? ಖಂಡಿತವಾಗಿ ಇಲ್ಲ. ಎಲ್ಲರ ಮನೆಯಲ್ಲೂ ಅದೆಷ್ಟೇ ಸಿರಿವಂತನಾಗಿರಲಿ, ಬಡವಂತನಾಗಿ, ಅದೆಷ್ಟೇ ದೇವರೊಂದಿಗೆ ದೇವರಿಂದ ದೂರವಾಗಿರಲಿ, ಎಲ್ಲವೂ ಕೂಡ ಅಲ್ಲಿ ಸಾವು ಪ್ರತಿಯೊಬ್ಬರಿಗೂ ಕಟ್ಟಿಟ್ಟಂತಹ ಒಂದು ಬುದ್ಧಿ. ಅದರಿಂದ ಎಲ್ಲ ವಾಕ್ಯಗಳನ್ನು ಸ್ಪಷ್ಟವಾಗಿ ತಿಳಿಸ್ತವೆ. ಸಾವನ್ನು ಕೂಡ ನಾವು ಹೇಗೆ ಸಂತೋಷವನ್ನ, ನಾವು ಸುಖವನ್ನ, ನಲಿವನ್ನೆಲ್ಲವನ್ನು ನಾವು ಸ್ವೀಕರಿಸುತ್ತೇವೋ ದೇವರು ಕೊಟ್ಟ ಎಂದು ಸಾವನ್ನು ಕೂಡ ನಾವು ಅದರಂತೆಯೇ ಸ್ವೀಕರಿಸುವುದು ವಾಕ್ಯ. ಏಕಂತ ಹೇಳಿದರೆ ಆತ ಈಗ ಹೋಗುತ್ತಿರುವುದು ದೈಹಿಕವಾಗಿ ನಮ್ಮ ಕಂಡಂತೆ ಮರೆಯಾದರೂ ಆತ ಕ್ರಿಸ್ತನನ್ನು ನೇರವಾಗಿ ಕಾಣುವಂತಹ ಒಂದು ಸೌಭಾಗ್ಯವನ್ನ ಪಡೆಯುತ್ತಾನೆ. ಅದೇ ನಮ್ಮೆಲ್ಲರ ಕ್ರೈಸ್ತರ ವಿಶ್ವಾಸ. ಈ ಮರಣ ಎಂಬುದು ಕೇವಲ ಒಂದು ಕಪ್ಪನೆಯ ಬಾಗಿಲು. ಆ ಬಾಗಿಲನ್ನು ದಾಟಿದ ತಕ್ಷಣ ಇನ್ನೊಂದು ಲೋಕವಿದೆ. ಅಲ್ಲಿ ವಾಕ್ಯ ಅಲ್ಲಿ ಇನ್ನು ಮುಂದೆ ಆತನಿಗೆ ಕಣ್ಣೀರಿಲ್ಲ, ದುಃಖವಿಲ್ಲ, ಆತನಿಗೆ ಯಾವುದೇ ನೋವಿರುವುದಿಲ್ಲ, ಬಳಲಿಕ್ಕಿರುವುದಿಲ್ಲ. ಏಕೆಂದರೆ ಆತ ಎಲ್ಲವನ್ನೂ ದಾಟಿ ಹೋಗಿರುವಂತಹ ವ್ಯಕ್ತಿ. ದೇವರೊಂದಿಗೆ, ಸಂತರೊಂದಿಗೆ, ದೇವದೂತರೊಂದಿಗೆ ಆತನಿರುವಂತಹ ಸೌಭಾಗ್ಯವನ್ನು ಪಡ್ತಾನೆ ಎಂಬುದೇ ನಮ್ಮೆಲ್ಲ ಕ್ರೈಸ್ತರ ವಿಶ್ವಾಸ. ನಮ್ಮ ಕ್ರೈಸ್ತರ ಜೀವನವೇ ಅದೇ. ಇಂದಲ್ಲ ನಾಳೆ ಆ ಲೋಕಕ್ಕೆ ನಾನು ಹೋಗಬೇಕು. ಆ ಲೋಕದಲ್ಲಿ ನಾನು ದೇವರ ದರ್ಶನವನ್ನು ನಾನು ಪಡೆಯಬೇಕು. ಈಗ ಆತ ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗುತ್ತಿದ್ದಾನೆ. ಅದು ಮಣ್ಣಿಂದ ಬೇರೆ, ಮಣ್ಣಿಂದ ಅಲ್ಲ, ಆತನಲ್ಲಿ ದೇವರ ಉಸಿರಿದ್ದು. ಅದೇ ವಾಕ್ಯ ಆತ ಕಂಡುಹಿಡಿಯುತ್ತದೆ. ಆ ದೇವರು ತನ್ನ ಉಸಿರನ್ನು ಓದಿ ಆತನಿಗೆ ಜೀವನವಿದೆ. ಆ ಜೀವ ಹೋಗಿದೆ ಅಷ್ಟೇ. ಆ ಜೀವ ಎಲ್ಲೋಗಿದೆ? ಈಗ ಮತ್ತೆ ದೇವರು ತಾಯಿ ನಾಡಿಗೆ ಮತ್ತೆ ಆತ್ಮ ಅದು ಮರಳಿದೆ. ಆದರೆ ಇದು ನಾವೆಲ್ಲರಿಗೂ ಬಂದಿರುವುದು, ಇಲ್ಲಿ ಬಂದಿರುವುದು, ಸೇರಿರುವುದು ಆತನನ್ನ ಬೀಳ್ಕೊಡಲು. ನಾವು ಯೇಸು ಸ್ವಾಮಿ ಸತ್ತಾಗ ಅಲ್ಲಿ ಜೊತೆಗೆ ನಾವು ನೋಡ್ತೀವಿ, ಮಾತೆ ಮರಿಯ ತನ್ನ ಮನೆಯನ್ನು ಕಾಣ್ತೇವೆ. ಯೇಸು ಸ್ವಾಮಿ ಕೂಡ ಸತ್ತರು. ಅಪ್ಪ, ತಂದೆಯೇ, ನನ್ನ ಆತ್ಮ ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಸಂತೋಷ ಒಪ್ಪಿಸಿ ಸತ್ತರು. ಆದರೆ ಆ ತಾಯಿ ಕೂಡ ದುಃಖದಲ್ಲಿ ಆ ಯೇಸುನ ಶರೀರ ಇಟ್ಟುಕೊಂಡು ಅಳುವುದನ್ನು, ವ್ಯಾಕುಲ ಮಾತಾಡುವುದನ್ನು ಕಾಣ್ತೇವೆ. ಅಂದ ಮೇಲೆ ಅವೆಲ್ಲವೂ ಕೂಡ ಆತನು ಜೀವಿಸಿದಂತಹ ಕಾಲದಲ್ಲಿ ಆತನು ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳನ್ನ, ಆತನಾಡಿದಂತಹ ಮಾತುಗಳನ್ನ, ಆತನ ಪ್ರೀತಿಯ ಸವಿಯ ನುಡಿಗಳನ್ನ, ಕುಟುಂಬ ಜೀವನವನ್ನ, ಆತನಿಂದ ಒಬ್ಬ ತಮ್ಮನಾಗಿ, ಮಗನಾಗಿ, ಒಬ್ಬ ತಂದೆಯಾಗಿ, ಸಹೋದರನಾಗಿ ಅಥವಾ ಗೆಳೆಯನಾಗಿ ಎಲ್ಲರಿಗೂ ನಮಗೆಲ್ಲರಿಗೂ. ಇನ್ನು ಆತ ನಮ್ಮನ್ನು ಅಗಲಿ ಅಂತ ಹೋಗುತ್ತಿರುವಾಗ ಏನು ಹೇಳ್ತಾರೆ, ಶುಭ ಸಂದೇಶ ಇರುತ್ತದೆ, ಹೆದರಬೇಡಿ, ದೇವರು ಅವರಿಗೆ ತೃಪ್ತಿಯನ್ನಿರುವರು, ಅವರು ಭಾಗ್ಯವಂತರು. ಇಂದು ನೀವು ದುಃಖ ಪಡುವವರೇ, ನೀವು ಹೆದರಬೇಡಿ, ದೇವರು ಅವರನ್ನು ಸಂತೈಸುವರು. ದೇವರ ವಾಗ್ದತ್ತ ನಾಡಿಗೆಯವರೆಲ್ಲರೂ ಬಾಧ್ಯಸ್ಥರು. ಯಾಕಂದ್ರೆ ಪ್ರಭು ಯೇಸುಗೆ ನಾನು ಹೋಗಿ ಬೇಕಾಗಿ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಮತ್ತು ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವೇ ನಮ್ಮನ್ನು ಎಲ್ಲರನ್ನೂ ಕರೆದುಕೊಂಡು ಹೋಗ್ತದೆ. ಕ್ರೈಸ್ತರ ಜೀವನವೇ ಅದು. ಬೆಳಕಿನಲ್ಲಿ ನಾವು ಸಾಗಬೇಕು, ಸೇವೆಯ ಜೀವನ ಮಾಡಲು, ಪ್ರೀತಿಯ ಅನುಬಂಧವನ್ನ, ಪ್ರೀತಿಯ ಬಾಂಧವ್ಯವನ್ನ ಬೆಸುಗೆಯಲ್ಲಿ ನಾವು ಸಾಗಬೇಕು. ಆ ಬಾಂಧವ್ಯ ನಮ್ಮೆಲ್ಲರಲ್ಲಿ ಕರೆಯುತ್ತದೆ. ಇದು ಬಾಂಧವ್ಯ ಆತನ ಒಂದು ಅಮರ ಪ್ರೀತಿ ಮಾತು ಮಣ್ಣಾಗಿ ಹೋಗುವುದಿಲ್ಲ. ಅದು ಕ್ರಿಸ್ತನ ಪಾದಕ್ಕೆ ಎದುರಿಸಿರುತ್ತದೆ. ಅದನ್ನು ಪ್ರಾಮಿಸ್ ಮಾಡ್ತಾರೆ. ದೇವರ ನಿರ್ಮಲ ಹೃದಯಗಳು ಭಾಗ್ಯವಂತರು, ದೇವರವರನ್ನು ಕಾಣು, ಅವರು ದೇವರನ್ನ ಕಾಣುವರು ಎಂದು. ಇಂದು ಬೇಗ ಹೋಗಿರುವುದು ಗೊಂದಲದಲ್ಲಿ ನಾವು ಕೂಡ ಹೋಗ್ತೇವೆ. ದೇವರ ಪಾದಕ್ಕೆ ಹೂವಾಗಿ ಹೋಗುವ ಈ ಆತನ ಆತ್ಮವು, ಆತನಿಗೆ ಆತ್ಮಕ್ಕೆ ದೇವರ ಶಾಂತಿ ಸಮಾಧಾನವನ್ನ ನೀಡಲಿ. ನಿತ್ಯದ ಬೆಳಕು ಸಹ ತಿಳಿಸಲಿ. ವಾಗ್ದಾನ ಮಾಡಿದಂತಹ ಮಾತುಗಳು, ನನ್ನನ್ನು ಭುಜಿಸುವವನು ಚಿರಕಾಲ ಮಾಡುತ್ತಾನೆ,
ನನ್ನ ವಾಕ್ಯವನ್ನು ಸ್ವೀಕರಿಸಿ ಅದನ್ನು ಪರಿಪಾಲಿಸುವವನು ಅವನು ಎಂದಿಗೂ ಕತ್ತಲಲ್ಲಿ ನಡೆಯುವುದಿಲ್ಲ, ಬೆಳಕಿನಲ್ಲಿ ನಡೆಯುತ್ತಾನೆ. ಆದುದರಿಂದ ಸಣ್ಣ ಪುಟ್ಟ ಪಾಪಗಳಾತನು ಮಾಡಿರಬಹುದು ಇದರಲ್ಲಿ ಅವೆಲ್ಲವನ್ನ ದೇವರು ಕ್ಷಮಿಸಿ ಆತನು ದೇವರ ವಾಗ್ದತ್ತ ನಾಡಿಗೆ ಹೋಗಲಿ, ಆತ್ಮವು ಸೇರಲಿ, ಚಿರಶಾಂತಿಯನ್ನು ಪಡೆಯಲಿ, ದೇವರ ಅಮರ ಆ ಬೆಳಕಿನಲ್ಲಿ ನಿತ್ಯ ಜ್ಯೋತಿ ಅದರ ಆತ್ಮಕ್ಕೆ ಸದಸ್ಯರಲಿ ಎಂದು ದೇವರ ಬಲಿಪೂಜೆ ನಾವೆಲ್ಲರೂ ಕೂಡ ಪ್ರಾರ್ಥಿಸಿ ಆತನನ್ನು ಬಹಳ ಸಂತೋಷದಿಂದಲೇ ದುಃಖದ ಆಳದಲ್ಲಿ ಮುಳುಗಿದ್ದರೂ ಕೂಡ ಪ್ರಭುವಿನ ಪಾದಚಿಹ್ನೆ ಹೋಗ್ತೇನೆಂಬ ಒಂದು ಆಸೆಯ ಅಭಿಲಾಷೆಯೊಂದಿಗೆ ಆತನ ನಾವು ಬೀಳ್ಕೊಡೋಣ. ಆಮೇಲೆ ಪ್ರಭು ನಿಮ್ಮ ಭಕ್ತ ಜಾನ್ಸನ್ ಆತ್ಮ ರಕ್ಷಣೆಗಾಗಿ ನಾವು ದೀನತೆಯಲ್ಲಿ ಬಲಿ ಕಾಣಿಕೆಗಳನ್ನು ಅರ್ಪಿಸುತ್ತ ನಿಮ್ಮ ದಯೆಯನ್ನು ಕೋರುತ್ತೀವಿ. ನಿಮ್ಮ ಪುತ್ರರು ಪ್ರೀತಿಮೆಯ ರಕ್ಷಕರೆಂದು ಸಂಶಯಿಸಿ ನಂಬಿದ್ದಾಯಿತನು ಅವರ ದಯಾಮಯ ನ್ಯಾಯಾಧೀಶರೆಂಬುದನ್ನು ಈಗ ಮನಗಾಣಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರಿಸ್ತರು ತಾವೊಬ್ಬರೇ ಮರಣ ಹೊಂದಲು ಒಪ್ಪಿದರು. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಅನಂತ ಕಾಲಕ್ಕೆ ಜೀವಿಸುವಂತೆ ಅವರು ತಾವೊಬ್ಬರೇ ಮರಣ ಹೊಂದಲು ಸಮ್ಮತಿಸಿದರು. ಆದುದರಿಂದ ದೂತ ಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ನಾವು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ದೇವರು ಪರಿಶುದ್ಧರು, ಯೆಹೋವನು ನಿಮ್ಮ ಮಹಿಮೆಯಿಂದ ತುಂಬಿದೆ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತ್ರೆಗೆ ಒಳಗಾದಾಗ ಅವರು
ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಗೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗಳಿಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಜಾನ್ಸನ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯುತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆಯ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪರಿಷದರೊಂದಿಗೂ ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರನ್ನು ಸರ್ವಶಕ್ತ ತಂದೆಯಾದ ಪವಿತ್ರಾತ್ಮರ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ
ದುಃಖದಲ್ಲಿರುವಂತಹ ಶೋಕದಲ್ಲಿರುವಂತಹ ಕುಟುಂಬಕ್ಕೆ ದಯಾಮಯ ದೇವರು ಸಾಂತ್ವನವಾಗಲಿ, ಧೈರ್ಯವಾಗಲಿ, ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭು ಕಲಿಸಿದ ಪ್ರಾರ್ಥನೆ ನಮ್ಮೆಲ್ಲ ಕರೆಗಳನ್ನು ಮೇಲೆತ್ತಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಲ್ಲದೆ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸುವಾಗ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆಯಿರಲಿ. ನಿಮ್ಮ ಆದ್ಮೇಲೆ ಪರಸ್ಪರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಕೊಯ್ಯವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಈ ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ಅವನೇನು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಆದ್ಮೇಲೆ ಈಗ ಪರಮಪ್ರಸಾದವನ್ನು ವಿತರಿಸುವಂತಹ ಸಮಯ. ಕಥೋಲಿಕ ಕ್ರೈಸ್ತ ಭಕ್ತರು ಮಾತ್ರ ಮುಂದೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಟ್ಟು ಉಳಿದವರು ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಇರುತ್ತಾರೆ. Thank you.
ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಸದಾಕಾಲ ನಿಮ್ಮ ಸ್ವಂತರೊಂದಿಗೆ ಮೃತರು ಆನಂದಿಸಲಿ. ಏಕೆಂದರೆ ನೀವು ದಯಾಳು ಪ್ರಭು. ನಿತ್ಯ ವಿಶ್ರಾಂತಿಯನ್ನು ಇವರಿಗೆ ಪಾಲಿಸಿರಿ. ಸದಾಕಾಲ ನಿಮ್ಮ ಸಂತರೊಂದಿಗೆ ಅವರು ಆನಂದಿಸಲಿ. ಏಕೆಂದರೆ ಪ್ರಭು ನೀವು ದಯಾಳು. ಪ್ರಭುದೇವನೇ, ನಿಮ್ಮ ಪುತ್ರರು ತಮ್ಮ ಶರೀರದ ಸಂಸ್ಕಾರದಲ್ಲಿ ನಮಗೆ ಯಾತ್ರಾ ಬುದ್ಧಿಯನ್ನು ಬಿಟ್ಟು ಹೋಗಿದ್ದಾರೆ. ಈ ಸಂಸ್ಕಾರದಿಂದ ಶಕ್ತಿ ಪಡೆದು ನಮ್ಮ ಸಹೋದರ ಕ್ರಿಸ್ತರ ಅಮರ ಔತಣಕ್ಕೆ ಬಂದು ಸೇರುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಭು ನಿಮ್ಮೊಡನೆ ಇರಲಿ. ದಯವಿಟ್ಟು ವಿಶ್ರಾಂತಿ ಕುಳಿತುಕೊಳ್ಳಬೇಕಾಗಿತ್ತು. Good morning, everyone. Thank you all for being here today to honor and celebrate the life of Mr. Johnson J. Kumar. Your presence is a testament of love, respect, and impact he had on all of us. In this time of sorrow, it is comforting to be surrounded by family, friends, and loved ones who share in our grief
our cherished memories. On behalf of the family, I extend our deepest gratitude for your support, kindness, and the presence, especially the members of staff of Lourdes School, Kabarpet, Bangalore. As we say, so I have the privilege as the eldest brother-in-law to read a legacy of Mr. Johnson J. Kumar. Johnson J. Kumar, fondly called as J by all of us, is the last son of Swami Kannan and Uttara Mary. His family siblings are Mrs. Mary Selvi, Mrs. Philomena, Mr. Anthony, who lives here in Harihar, Mrs. Rani. All sisters are settled in Bangalore. His eldest brother still lives here in Harihar. Johnson had lost his wife 9 years back, Reena, and has a son, only child, Aaron Royson, who is currently working in an MNC company in Davangere. Mr. Johnson is a trained physical education teacher who started his career in this very school in Harihar School, Mariam Cross School. When he lost his wife, he worked in Babuji International School in Davangere and later shifted to Bangalore and worked in the CSA Mission School as a physical education teacher and now currently working at St. Luke's School in Kabarpet, Bangalore. Johnson had deepest talent in arts and music and decorations, and he is a lover of pets, birds, and all the other animals. He is a trained scoutmaster. He was loved by one and all. And last year, he was admitted in St. John's Medical College Hospital, and he was worried that he could not accomplish his task as the Republic Day celebrations of that school. He could not take part in it as he was admitted. And he lived for 1 year, and this year he accomplished it, gave the 26th January Republic Day celebration in his school, and as a satisfied person, the same day he collapsed and he was admitted at Victoria Hospital. And he is a satisfied man today because he accomplished his task taking part in the Republic Day celebration. And although he is the most loved person in the family, loved by one and all, and I thank you for patiently listening to us, and I thank. As we say goodbye to Johnson today, we do so with heavy heart, but also with immense gratitude for the time we had with him. Though he may no longer be with us today, bodily, but spirit, love, and essence will remain forever in our hearts. And I especially thank his brother-in-law, Mr. Santosh, for having covered the Mass live streaming, and he covers his Mass. He has run a YouTube channel, Wedding Tamil Temple. So the Mass will be telecast in the YouTube. I thank him especially for this. And I thank the parish priest for having supported us throughout, and by he visited us personally and expressed his grief, and I thank my fathers who celebrated this final Mass full regards for Johnson Day. I leave you with these words: what we have once enjoyed, we can never lose. All that we love
were by Helen Keller. Rest in peace, Johnson J. Kumar. You will always be loved and never be forgotten. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರ ಜಾನ್ಸನ್ ಅವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯದ ಅನುಗುಣವಾಗಿ ಗೌರವದಿಂದ ಸಂಭ್ರಮ ಮಾಡಲು ಆಯೋಜಿಸಿದ್ದೀವಿ. ಮಣ್ಣು ಪಾಲಾಗುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವಧಾರಕ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸುವ ದಯಾಮಯ ದೇವರು ಈತನ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಯೇಸು ಕ್ರಿಸ್ತನು ಈತನನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತ ದೇವರೊಂದಿಗೆ ಸಂಧಾನಪಡಿಸಲಿ. ಯುಗಾಂತರವನ್ನು ಜೀವಿಸಿರುವ ಅರಸನ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರೇ ಈತನ ಸಭೆಗೆ ಬನ್ನಿ. ಪ್ರಭುವಿನ ದೂತರೇ ಈತನನ್ನು ಸಂತೋಷದಿಂದ ಸ್ವಾಗತಿಸಿರಿ. ದೂತರಲ್ಲಿ ಸಂತರಲ್ಲಿ ಈತನನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಕ್ರಿಸ್ತರೇ ಈತನಿಗೆ ದೀಕ್ಷಾ ಸ್ಥಾನದಲ್ಲಿ ಮನಜೀವವನ್ನಿದ್ದೀರಿ. ಅಬ್ರಹಾಮ ಇರುವಲ್ಲಿ ಈತನನ್ನು ಸೇರಿಸಿರಿ. ದೂತರಲ್ಲಿ ಸಂತರಲ್ಲಿ ಈತನನ್ನು ಸ್ವಾಗತಿಸಿರಿ. ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಈತನಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಈತನಿಗೆ ಪ್ರಕಾಶಿಸಿರಿ. ಈತನನ್ನು ಮಹೋನ್ನತ ದೇವರ ಸನ್ನಿಧಿಗೆ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ದಯಾಮಯ ದೇವರಾಗಿ ದೇವರ ಸಹೋದರ ಜಾನ್ಸನ್ ಅವರನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೀರಿ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರೂ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆಯಲು ಅವರೊಂದಿಗೆ ಸದಾ ಜೀವಿಸುವುದನ್ನು ನಾವು ಧರ್ಮವನ್ನು ಹೊಂದಿದ್ದೀವಿ. ಈ ನಿಮ್ಮ ಭಕ್ತನಿಗೆ ಇಹದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ನೀವು ಮಾಡುತ್ತೀರಿ. ನಮ್ಮ ಮೇಲೆ ನೀಡುವ ಪ್ರೀತಿ ಮತ್ತು ಅವಧಾರ್ಯಗಳನ್ನು ಕ್ರಿಸ್ತನ ಸತ್ಯದಲ್ಲಿ ನಮಗಿರುವ ಅನುಭೂತಿಯನ್ನು ವ್ಯಕ್ತಪಡಿಸುತ್ತೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿ. ಈ ನಮ್ಮ ಸಹೋದರನಿಗೆ ಸ್ವರ್ಗದ ಭಾಗ್ಯಗಳು ತೆರೆಯಲಿ. ಇಹದಲ್ಲಿರುವ ನಮ್ಮೆಲ್ಲರೂ ತಿಳಿದುಕೊಂಡು ನಿಮ್ಮೊಡನೆ ನಮ್ಮ ಸಹೋದರರೊಡನೆ ನಿತ್ಯವೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಡಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವನ್ನು ವಿಶ್ವಾಸವನ್ನು ನಿತ್ಯವೂ ಜೀವಿಸುವುದು ನಮ್ಮ ವಿಶ್ವಾಸದಿಂದ ಅವರಿಂದ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯವಾಗಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮನೆಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಂದಿಗೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಕ್ರಿಸ್ತನು ಸಂತಾನಮಣಿಯಾಗಿ ಮಾತೇ ಪಾಪಿಯಾದ ನಮಗಾಗಿ ಈಗಲೂ ನಮ್ಮ ಮರಣದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಂದಿಗೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಕ್ರಿಸ್ತನು ಸಂತಾನಮಣಿಯಾಗಿ ಮಾತೇ ಪಾಪಿಯಾದ ನಮಗಾಗಿ ಈಗಲೂ ನಮ್ಮ ಮರಣದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಂದಿಗೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಕ್ರಿಸ್ತನು ಸಂತಾನಮಣಿಯಾಗಿ ಮಾತೇ ಪಾಪಿಯಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಸರ್ವಶಕ್ತ ದೇವರು ಇವರ ಮೇಲೆ ದಯೆ ತೋರಲಿ. ಇವರ ಪಾಪಗಳನ್ನು ಕ್ಷಮಿಸಿ ಹೊಸ
ಹೊಸ ಜೀವಕ್ಕೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿರಿಸುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನೀವು 3 ದಿನದವರೆಗೆ ಸಮಾಧಿಯಲ್ಲಿರಲು ಚಿತ್ತರಾದಿರಿ. ಹೀಗೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರೆಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದ್ದೀರಿ. ಅವರ ಶರೀರಗಳು ಈಗ ಸಮಾಧಿ ಮಾಡಲ್ಪಟ್ಟರೂ ಅವರು ನಿಮ್ಮಂತೆಯೇ ಪುನರ್ಜೀವ ಪಡೆಯುವರೆಂದು ಅರಿತಿದ್ದಾರೆ. ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿ ಎದ್ದು ವಿಶ್ರಮಿಸಲಿ. ಅನಂತರ ಈ ನಮ್ಮ ಸಹೋದರ ಜಾನ್ಸನ್ ನಿಮ್ಮ ಸಾನ್ನಿಧ್ಯದ ಕೃಪೆಯಲ್ಲಿ ಜೀವಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರು ನಮ್ಮ ಸಹೋದರ ಜಾನ್ಸನ್ ಇವರನ್ನು ತಮ್ಮ ಬಳಿಗೆ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸಿದ್ದೇವೆ. ಮೃತರ ಮಧ್ಯದಿಂದ ಪುನರ್ಜೀವಂತರಾದ ಪ್ರಭು ಯೇಸು ಕ್ರಿಸ್ತರೇ ಮೊದಲನೆಯವರು. ಒಂದು ದಿನ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆಪಡಿಸುವರು. ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವು. ಈ ನಮ್ಮ ಸಹೋದರ ಜಾನ್ಸನ್ ಪ್ರಭುವಿನ ವಶಕ್ಕೆ ಒಪ್ಪಿಸೋಣ. ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ಪ್ರಿಯರೇ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸಿಸುವವನು ಮೃತಪಟ್ಟಿದ್ದರೂ ಜೀವಿಸುವನು, ಜೀವಿಸಿ ನನ್ನನ್ನು ವಿಶ್ವಾಸಿಸುವವನು ಎಂದಿಗೂ ಮೃತಪಡನು ಎಂದು ಪ್ರಭು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ಸಹೋದರನಿಗಾಗಿ ಈಗ ನಾವು ಪ್ರಾರ್ಥಿಸೋಣ. ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೇ, ದುಃಖದಲ್ಲಿ ಮುಳುಗಿರುವ ನಮ್ಮನ್ನು ಸಂತೈಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೃತರಾದವರಿಗೆ ಮರಳಿ ಜೀವವನ್ನು ಕೊಟ್ಟ ಪ್ರಭುವೇ, ಈ ನಮ್ಮ ಸಹೋದರನಿಗೆ ನಿತ್ಯ ಜೀವವನ್ನು ದಯಪಾಲಿಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೃತಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿದ ಪ್ರಭುವೇ, ನಮ್ಮ ಸಹೋದರನಿಗೆ ಮೋಕ್ಷ ರಾಜ್ಯವನ್ನು ಸೇರಿಸಿಕೊಳ್ಳಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮ ಸಹೋದರ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ. ನಮ್ಮ ಸಹೋದರನ ಮರಣದಿಂದ ದುಃಖಿತರಾಗಿರುವ ನಮ್ಮೆಲ್ಲರನ್ನ ಸಂತೈಸರಿ. ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿಯೂ ಇರುವಂತೆ ಮಾಡಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ತಂದೆಯೇ, ನಿಮ್ಮ ಕಟ್ಟಳೆಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ಖಂಡನೆಗೆ ಗುರಿ ಮಾಡದಿರಿ. ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಲಿಸಿದ್ದೀರಿ. ಪಿತಾಮಹ ಅಬ್ರಹಾಮರಿಗೆ ವಾಗ್ದಾನದಿತ್ತ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರಿಮಥೆಯದ ಜೋಸೇಫನು ತನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದ್ದೀರಿ. ನಮ್ಮ ಸಹೋದರ ಜಾನ್ಸನ್ ಇವರಿಗೆ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ವೀಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ದೈನ್ಯತೆಯಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ. ಈತನ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಜಾನ್ಸನ್ ಇವರನ್ನು ಆಲಿಸಿರಿ. ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಆತನಿಗೆ ಅಪೇಕ್ಷೆ ಇತ್ತು. ಈತನ ತಪ್ಪುಗಳನ್ನು ಲಕ್ಷಿಸದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ. ನಿಮ್ಮ ಕುಮಾರ ಕ್ರಿಸ್ತರಲ್ಲಿ ಇಟ್ಟ ವಿಶ್ವಾಸವು ಈತನನ್ನು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತ್ತು. ಈಗ ಕರುಣೆಯಿಂದ ಈತನನ್ನು ದೂತ ಸಂತರ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ
ಎನಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಸರ್ ಹಂಗೆ ಪಕ್ಕದಲ್ಲಿ ಯಾರ್ಯಾರು ಇದು ಮಾಡಬೇಕು? ಸರಿ 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 ಬಿಲ್ಸನ್ ಅವ್ರಿಗೆ ಮುದ್ದು ಕೊಡೋದು ಮುದ್ದು ಕೊಡ್ತೀವಿ ಸರ್. ಬರ್ರಿ ನೋಡ್ರಿ, ಯಾರು ನೋಡ್ರಿ, ಗಾಡಿ ಹೋಗಿ ಎಲ್ಲರೂ ಹೋಗಿ ಫ್ಯಾಮಿಲಿ ಹಿಂದ್ಗಡೆ ಬನ್ನಿ, ಹಿಂದ್ಗಡೆ ಬನ್ನಿ. மகனுக்கு என்னடா சொல்றது? மகனுக்கு என்னடா சொல்றது? ಬೇಗ ಬೇಗ ಯಾರೋ ಒಬ್ಬರು ವಿಷಯ ಅಲ್ಲಿ ಯಾರು ಹೇಳ್ತಾರೆ ಇನ್ನೊಬ್ರು ಬರೋ ரெண்டு பேரும் ஏ இல்லப்பா ஒண்ணு போதும்பா ஏய் இல்லடா ಯಾಕೆ ಚಳಿ ಎಲ್ಲರೂ ಆಯ್ತಾ ಹೊಟ್ಟೆ ವೆಯ್ಟ್ ಸಪೋರ್ಟ್ ಕೊಂಡು ಖುಷಿ ಸ್ವಲ್ಪ ಬಾ ಇಲ್ಲಿ ಕಾಲಿಟ್ಕೋ ವೈಟ್ ಆಗತ್ತದು ಇವನಿಗೆ ವೈಟ್ ಬಟ್ಟೆ ಫುಲ್ ಆಗಿ ಕೈ ಒಳಗೆ ಸೇರ್ತಾರೆ ಸ್ವಲ್ಪ ಎತ್ತು ಮೇಲೆ ಅಲ್ಲ ಎತ್ತ ಬಿಚ್ಬಿಟ್ಟು ಎತ್ತ ಮೇಲೆ ಸರಿ ಸರಿ ಇನ್ನು ಹೋಗ್ಬೇಕು ತಡಿ ಕಣ
ಆಯ್ತಾ ಈಗ ಅಲ್ಲ ಕುಂತಲ್ಲ ಕುಂತಲ್ಲ ಕುಂತಿತಾ ಕಾಲ ಅಡಿಗೆ ಸೇರಿಸ್ಕೊ ಬಸ್ ಅಗಲಾಗುತ್ತೋ ನೀನ್ ಕೆಳಗೆ ಇಡ್ಬೇಕು ಬಿಚ್ಕೊಂತ ಬಿಚ್ಚಿ ತೋಡಿ ಕಡೆ ಇರ್ಲಿ ಬಿಡ ಏನ ಯಾರು ಹಾಕ್ಬೇಡಿ ಯಾರು ಮಣ್ಣು ಹಾಕ್ಬೇಡಿ ಹಾಕ್ಬೇಡಿ ಸೈಡ್ ಹಾಕ್ರಿ ಆಪಲ್ ಆದರೆ ಜಲ್ದಿ ತಗೊಂಡೋಗಿಲ್ಲ ಕೆಟ್ಟೋಗ್ತದೆ. ಅದೇ 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 ಹಿಂದೆ ಇದು ಮತ್ತೆ ಹಿಂದೆ ಬರ್ರಿ ಅಮ್ಮ ಏನು ಅಮ್ಮ ಅದು ಅರೆ ಏಕಂಟಿ ಅಮ್ಮ ಇಟ್ಕೊಳ್ಳಿ ಯಾರೋ ವಾಂಗ್ನಾಗಿದೆ ಅದೊಂದು ತೊಗೊಂಡ್ಬಿಟ್ಟು
ಅಲ್ಲಿಂದ ನೋಡಿ ಪ್ರಕಾಶನ ಆಗಿರಪ್ಪ. ನಿಮ್ಮ ಮಕ್ಕಳು ನಾವು ಬೇಡುವೆವು, ಘೋಷಿಸಲು ಶಕ್ತಿ ನೀ ಕರುಣಿಸೋ. ನಿಮ್ಮ ಮಕ್ಕಳು ನಾವು ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸೋ ದೇವಾ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸೋ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸೋ. ಪರಿಶುದ್ಧನ ಸುದ್ದಿಗಳ ಮಧ್ಯೆ ವಾಸವಡಿಯರು ಕರ್ತರು ಸ್ವಾಮಿ ದೇವರೇ, ನೀವೇನಂತ ಕೊಟ್ಟು ಸ್ತೋತ್ರವನ್ನು ಈ ದಿವಸಕ್ಕಾಗಿ ಈ ದಿವಸದ ಸಮಯದಲ್ಲಿ ನಿಮ್ಮ ಮಗನ ಜಾನ್ಸನ್ ಇವರ ಉತ್ತರ ಸಮಯದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಅವರು ಬಂದಿದ್ದರು, ಮಗ ಎಲ್ಲ ಬಂದು ಸೇರಿದ್ದೇವೆ. ತಂದೆ, ಈ ಜಾನ್ಸನ್ ನಿಮ್ಮ ಮಾತೇ ಹೊಂದಿ ಈ ಭೂಲೋಕಕ್ಕೆ ಬಂದು ತಮ್ಮ ನೇಮನಿಷ್ಠೆ ಕರ್ತವ್ಯಗಳನ್ನು ಸರಿಯಾದ ರೂಪದಲ್ಲಿ ನೆರವೇರಿಸಿ ತಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಪಾದ ಸನ್ನಿಧಾನಕ್ಕೆ ಸೇರಿದು ತಾವು ಬಲ್ಲವರಾಗಿದ್ದೀರಿ. ನ್ಯಾಯ ತಂದೆ, ಈ ಮಗನತ್ತು ಈ ಭೂಲೋಕದಲ್ಲಿರುವಾಗ ನಿಮಗೆ ವಿರುದ್ಧವಾಗಿ ಏನೇ ತಪ್ಪು ಪಾಪಗಳನ್ನು ಮಾಡಿದ ತಮ್ಮ ಮಗನ ರಕ್ತದಿಂದ ಶುದ್ಧೀಕರಿಸಿ ಆ ಮಗನನ್ನು ತಮ್ಮ ಮಗನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ನ್ಯಾಯ ತಂದೆ, ಇದು ನಿನ್ನೆಯಿಂದಲೂ ಇದುವರೆಗೂ ನಮ್ಮ ಜೊತೆಯಲ್ಲಿದ್ದು ನೀವು ನಮಗೆ ಮಾರ್ಗದರ್ಶನ ಕೊಟ್ಟು ನೀವು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನ್ಯಾಯ ತಂದೆ, ಮುಂದಿನ ದಿವಸದಲ್ಲೂ ಸಹ ಆ ಮಗನಿಗೆ ನೀವೇ ತಂದೆ ತಾಯಿಯಾಗಿದ್ದು ಅವರ ಮಾರ್ಗದರ್ಶನ ಕೊಟ್ಟು ಅವನ್ನ ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವ್ರ ಬಂಧು ಮಿತ್ರರು, ಅಣ್ಣ ತಮ್ಮಂದರು ಎಲ್ಲರನ್ನೂ ನಿಮ್ಮ ನಿರ್ಲಿ ಪಾದಕ್ಕೆ ಸಮರ್ಪಿಸ್ತೇನೆ. ಅವರಿಗೆ ಸಂತಾನ ನೀಡಿ ಸಮಾಧಾನ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಈ ಎಲ್ಲ ಮತ್ತು ಇಲ್ಲಿರುವ ಎಲ್ಲ ಮೃತರ ಸಮಾಧಿಗಳಿಂದ ಸಹ ನಿಮ್ಮ ಪಾದ ಎಲ್ಲರನ್ನು ಆತ್ಮಗಳು ನಿಮ್ಮ ಪಾದಕ್ಕೆ ಸಮರ್ಪಿಸ್ತೇನೆ. ಎಲ್ಲರನ್ನೂ ಆರಿಸಬೇಕೆಂದು ಕೇಳಿಕೊಳ್ಳುತ್ತಾ ಈ ಪ್ರಾರ್ಥನೆ ನಮ್ಮ ಪ್ರಭು ಯೇಸು ಕ್ರಿಸ್ತನ ನಾಮದ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ನಮಗೆ ಮಾಡಿದ್ರು ನಾವು ಪ್ರಕಾರ ನಾವು ಪಾಪವನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಹೇರಳವಾಗಿ ನೀವು ನಮ್ಮ ಮಗನ ಮುಖಾಂತರ ಆಶೀರ್ವಾದವಲ್ಲ ವರದಾನಗಳನ್ನು ಅನುಗ್ರಹಿಸಬೇಕಾದ ಸ್ತೋತ್ರ ಸಲ್ಲಿಸುತ್ತೇನೆ. ಇನ್ನು ಮುಂದೆ ಸಹ ಮಗನ ನಿಮ್ಮ ಪಾದಕ್ಕೆ ಸಮರ್ಥ ಇವರಿಗಾಗಿ ಪ್ರಾರ್ಥಿಸಿ ಇವರಿಗೆ ಬೇಕಾಗಿರುವ ಎಲ್ಲ ಕುಂದುಕೊಟ್ಟು ನೀಡಿ ಕೇಳಿಕೊಳ್ತೇನೆ. ನವೋವರಿಗೆ ಕೃಪಾಪೂರ್ಣಿ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು, ಧನ್ಯರು ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ
ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಬರಲಿರುವ ನರರೆಲ್ಲರ ಬಳಿಗೆ ನಮ್ಮ ಪ್ರಾರ್ಥನೆಯಾಲಿಸಿ ಬಿಡಲೇ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಾಳೆ ಎಷ್ಟಬೇಕು ಸರ್? 8 ಗಂಟೆ. 8 ಸಪ್ರೇಟಾಗಿ ಕೂತ್ಕೊಳ್ಳೋದು ಇಲ್ಲ ಇಲ್ಲಿ ಮಾಸ್ ಸರ್. ಈ ಮುತ್ತರ ಜಾನ್ಸನ್ ಅವರ ಆತ್ಮಶಾಂತಿಗಾಗಿ ನಾಳೆ 3ನೇ ದಿವಸ ಆಗಿರುತ್ತದೆ. ಅದು ಪ್ರಯುಕ್ತವಾಗಿ ಅವರ ಆತ್ಮಶಾಂತಿಗಾಗಿ ನಾಳೆ ಬೆಳಗ್ಗೆ 8 ಗಂಟೆಗೆ ಅವರು ಪೂಜೆಯನ್ನು ಇಟ್ಕೊಂಡಿದ್ದಾರೆ. ತಾವೆಲ್ಲರೂ ಬಂದು ಆ ಪೂಜೆಯಲ್ಲಿ ಭಾಗವಹಿಸಿ ಆ ಮಗನಿಗೆ ಪ್ರಾರ್ಥಿಸಿ ಆ ದೇವರ ಕೃಪಾಕರಕ್ಕೆ ಪಾತ್ರರಾಗಬೇಕೆಂತ ಮನೆಯಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಪುತ್ರರೊಡಗೂಡಿ